ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ ವ್ಲಾಗ್. ಇದು ಕುಕ್ಕಿನ ಈವ್ನಿಂಗ್ ವ್ಲಾಗು. ನಾನು ಅಲ್ಲಿ ಹೇಳಿದ್ನೆಲ್ಲ ಮತ್ತೆ ಅಪ್ಲೋಡ್ ಮಾಡ್ತೀನಿ ಅಂತ. ಅದು ತುಂಬಾ ಲಾಂಗ್ ವಿಡಿಯೋ ಆಗಿಬಿಟ್ಟಿತ್ತು. ಸೊ ಇದನ್ನು ನಾನು ಇಲ್ಲಿ ನೆಕ್ಸ್ಟ್ ವಿಡಿಯೋಲಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೀಗ ಅದೇ ವಿಡಿಯೋನ ತಿರ್ಗಾ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾವಿಲ್ಲಿ ಸಂಜೆ ಆಗಿತ್ತು, 3 ಗಂಟೆ ಆಗಿತ್ತು ಅಲ್ವಾ. ಅಲ್ಲಿ ಎಲ್ಲ ಹೋಗಿ ನಾವು ಸ್ಟೇ ಆಗಿ ರೆಸ್ಟ್ ಮಾಡೋ ಅಷ್ಟರಲ್ಲಿ 3 ಗಂಟೆ ಆಗಿತ್ತು. ನಾವು ಬೆಳಗಿನ ಜಾವ ಹೋಮ ಇಟ್ಕೊಂಡಿದ್ದು ನನ್ನ ಮಗಳಿಗೆ. ಅವಳಿಗೆ ಏನೋ ಅವಳು ಹುಟ್ಟಿದ ನಕ್ಷತ್ರದಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ಈ ಥರ ಹೋಮ ಮಾಡಿಸ್ಬೇಕು ಅಂತ ಹೇಳಿದರು. ಆಶ್ಲೇಷ ನಕ್ಷತ್ರದಲ್ಲಿ ಯಾವುದೇ ಮಕ್ಕಳು ಹುಟ್ಟಿದ್ರು ಈ ಥರ ಹೋಮಗಳು ಮಾಡಿಸ್ಲೇಬೇಕಂತೆ. ಸೊ ಮಾಡಿಸೋಣ ಅಂತ ಹೋಗಿದ್ವಲ್ಲ, ಇಲ್ಲಿ ಫುಲ್ಲು ಮಳೆ ಬರ್ತಿತ್ತು. ಮಳೇಲಿ ಹೊರಟ್ವಿ, ಹೋಗಿ ಒಂದು ರೌಂಡ್ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬಂದ್ವಿ. ಬರ್ತಿರ್ಬೇಕಾದ್ರೆ ಈ ಥರ ಇತ್ತಲ್ಲ, ಅಲ್ಲಿ ಈ ಥರ ಕೊಳ ಇದೆ. ಅಲ್ಲಿ ಹೋಗಿ ಈ ಥರ ಕಲ್ಲುಗಳನ್ನ ನೀಟಾಗಿ ಕಟ್ಟಿ ಏನಾದರೂ ಬೇಡ್ಕೊಂಡ್ರೆ ಸ್ವಂತ ಮನೆ ಕಟ್ಟಬೇಕು ಅಂತ ಇರೋರಿಗೇನೋ ಸಕ್ಸಸ್ ಆಗುತ್ತೆ ಅನ್ನೋದೊಂದು ನಂಬಿಕೆ ಇದೆಯಂತೆ. ಅಥವಾ ಏನಾದರೂ ಅಂದ್ಕೊಂಡು ಈ ಥರ ಕಟ್ಟಿ ಮೇಲೆ 3 ಸಲ ನೀರು ಹಾಕಿ ಅದನ್ನು ನಮಸ್ಕಾರ ಮಾಡಿಕೊಂಡ್ರೆ ಅದು ಸಕ್ಸಸ್ ಆಗುತ್ತೆ ಅಂತ ಕೆಲವರು ಹೇಳ್ತಾರಂತೆ. ಸೊ ನಾನು, ನನ್ನ ತಮ್ಮ, ನಮ್ಮ ಹಸ್ಬೆಂಡು ಎಲ್ಲ ಈ ರೀತಿ ಕಟ್ಟಿ ಅಲ್ಲಿ ನಮಸ್ಕಾರ ಮಾಡಿಕೊಂಡು ನಾವು ಬಂದ್ವಿ. ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ನೀಟಾಗಿ ದರ್ಶನ ಮಾಡಿಕೊಂಡು ಕೂಡ ಬಂದ್ವಿ. ಹೆವಿ ಕ್ಲೌಡ್ ಇತ್ತು ಅಲ್ಲಿ. ಸೊ ಅಲ್ಲಿ ಆದಷ್ಟು ಫೋನ್ಗಳನ್ನ ಬಳಸಬೇಡಿ ಅಂತ ಬೋರ್ಡ್ ಹಾಕಿದ್ರು. ಆದ್ರೂ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡೆ. ನೆಕ್ಸ್ಟು ರಿಟರ್ನ್ ಆಗ್ತಾಯಿದ್ದೀವಿ. ನನ್ನ ತಮ್ಮ, ನಾನು, ನಮ್ಮಮ್ಮ, ನನ್ನ ಚಿಕ್ಕ ಮಗಳು ಎಲ್ಲ, ನನ್ನ ಹಸ್ಬೆಂಡು ಮತ್ತು ನಮ್ಮ ಮಾಮ ಅವರು ರೂಮಲ್ಲೇ ಇದ್ದರು. ನಾವೇ ಒಂದು ರೌಂಡ್ ದರ್ಶನ ಮಾಡ್ಕೋಗೋಣ ಅಂತ ಇಲ್ಲಿ ಬಂದಿದ್ವಿ. ಇಲ್ಲಿ ನೀವೇ ನೋಡ್ಬೋದು, ಇದು ಟೆಂಪಲ್ಲು. ತುಂಬಾ ಎಷ್ಟೇ ಹಳೇದಾದರೂ ನಮ್ಮ ದೇವಸ್ಥಾನಗಳು ತುಂಬಾ ಚೆನ್ನಾಗಿ ಕಾಣ್ತವೆ. ನಾನು ಚಿಕ್ಕವಳಿದ್ದಾಗ ಹೋಗಿದ್ದಾಗಲೂ ಕೂಡ ಅಷ್ಟೇ ಇದೇ ಥರ ಇತ್ತು. ನೆಕ್ಸ್ಟು ರೂಮ್ಗೆ ರಿಟರ್ನ್ ಆದ್ವಿ ನಾವು. ಇಲ್ಲಿ ರೂಮಲ್ಲಿ ಒಂಥರ ಏನಪ್ಪ ಅಂದರೆ, ಈ ಥರ ಸ್ಕ್ರೀನ್ನ ಸರಿಸಿದ್ರೆ ಒಂಥರ ವೆದರ್ ತುಂಬಾ ಚೆನ್ನಾಗಿರುತ್ತೆ. ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು. ಒಂಥರ ಚಳಿಲಿ ಈ ಥರ ವಾತಾವರಣದಲ್ಲಿ ಒಂದು ಲೋಟ ಕಾಫಿ ಕುಡಿದ್ರೆ ಮಸ್ತಾಗಿರುತ್ತೆ ಅನಿಸ್ತಿತ್ತು. ಸೊ ನಾನು ಕಾಫಿ ತರಿಸಿ ಕಾಫಿನೂ ಕೂಡ ಕುಡಿದೆ. ಬಟ್ ವೀಡಿಯೋ ಆನ್ ಆಗಿದೆ ಅಂತ ನಾನು ಹೇಳಿ ಅದನ್ನ ವೀಡಿಯೋ ಮಾಡಿಕೊಂಡೆ. ಬಟ್ ಅದು ವೀಡಿಯೋ ಆನೇ ಮಾಡಿರಲಿಲ್ಲ. ನಾನು ಮಿಸ್ ಆಯ್ತಲ್ಲ ಅಂತ ಸುಮ್ಮನೆ ಆದೆ. ನೋಡಿ, ಈ ಥರ ಇತ್ತು ನಮ್ಮ ಸಂಜೆ ವ್ಲಾಗು. ನೆಕ್ಸ್ಟ್ ವೀಡಿಯೋ